ಅಯ್ಯೋ ಬಾರ ಮಗನ ಅದೇ ಏಟೊತ್ ಮಾಡ್ತಿ ಲಗು ಲಗುನ ಬರಕ್ ಆಗಂಗಿಲ್ಲನೋ ಅವಾಗಿಂದನ ಕರ್ಯಾಕ್ ಕುಂತೀನಪ್ಪ. ಯವ್ವ ನಾನು ನಿನಗೆ ಏನೋ ಒಂದು ಹೇಳ್ಬೇಕು ಬೇ. ತಡಿಲ ನಿನಗ್ ಬಾಳ ಖುಷಿ ಆಗಂತದ್ ನಾನು ಒಂದ್ ಹೇಳುದೈತಿ. ಯವ್ವ ನಾನು ಒಂದು ಹೇಳುದೈತಿ ಬೇ. ತಡಿಲ ನೀ ಏನ್ ಹೇಳಿ ನಾ ಹೇಳ್ತೀನಿ ನೋಡು. ನಾನು ಯಾವ್ದ್ರ ಬಗ್ಗೆ ಅಂದ್ರ ನಿನ್ನ ಮದ್ವಿ ಬಗ್ಗೆ ಮಾತಾಡಕ್ ಕುಂತೀನಿಲ್ಲ. ಅಂದ್ರ ನಮ್ಮವ್ಗ ನಂದು ಮೇಘಂದು ಮದ್ವಿ ವಿಷಯ ಗೊತ್ತಾಗ್ಬಿಡ್ತಾ. ಅದಕ್ಕ ಹೆತ್ತ ತಾಯಿ ಅನ್ನೋದು ಮಕ್ಕಳ ಮನಸ್ನ್ಯಾಗ ಏನೈತಿ ಹಿಂಗ ಗೊತ್ತಾಗ್ಬಿಡ್ತೈತಿ ನೋಡು ತಾಯಿಗ. ಅದ್ರಾಗ ನಮ್ಮವ್ವ ಎತ್ತಿದ ಕೈ. ಯವ್ವ ಖರೆ ಅಂದ್ರ ನಾನು ನನ್ನ ಮದ್ವಿ ಬಗ್ಗೆನ ಮಾತಾಡಕ್ ಬಂದಿದ್ ಬೇ. ಅಲ್ಲಲ್ಲ ಮಗ, ಮಗನ ಮನಸ್ನಾಗ ಏನೈತಿ ಅದು ಆಟು ನಂಗೆ ಗೊತ್ತಾಗಂಗಿಲ್ಲನೋ. ನನ್ನ ಮುದ್ದು ಮಗಲ್ಲ ನೀನು, ನನ್ನ ಬಂಗಾರ ಗಿಟ್ಟಿಲ್ಲ ನೀನು. ಅದು ಏನಂದ್ರ ಒಟ್ಟ ನಿನ್ನ ಮದುವೆ ಚಲೋ ಮಂತನದ ಹುಡುಗಿ ಜೋಡಿನ ಆಗ್ಬೇಕು. ಈ ಅವಿನಾಶ ಅದನಲ್ಲ ಅವು ನಂಗ ನೀನ್ ಆಗ್ಬಾರ್ದು. ಚಲೋ ಸೌಕಾರ ಮಂತನದ ಮದುವೆ ಮಾಡಿದ್ರ ಕೈ ತುಂಬ ನಿಂಗೂ ವರದಕ್ಷಿಣಿ ರೊಕ್ಕ ಬೆಳ್ಳಿ ಬಂಗಾರ ಸಿಕ್ತತಿ. ನನ್ನ ಮಗ ರಾಜ್ ನಂಗೆ ಇರಬಹುದು ಅಂತ ಚಲೋ ಹುಡುಗಿನ ನೋಡಿಲ್ಲ. ನೋಡಿನಿ ಅಂದ್ರ ಅದಲ್ಲ ಅದ ನಿಮ್ಮತ್ತಿ ಬಂದಾಳಲ್ಲ ಶ್ರೀದೇವಿ ಊರಿಂದ, ಆಕಿ ಮಗಳು ಗಂಗು ನೋಡಿಲ್ಲ ನೀನು? ನೋಡಿನಿ. ಹೌದು, ಹುಡುಗಿ ಹೆಂಗದಾಳ ಹೇಳ. ಹುಡುಗಿ ಏನ್ ಬೇ ಚಂದದಾಳ, ಬೆಳ್ಳಗದಾಳ, ಫುಲ್ ಪ್ಯಾಶನ್ ಆಗಿದಾಳ ಬ್ರೋ. ಬಾರಿ ಚಲೋ ಅದಾಳ, ಚಂದನು ಹಂಗದಾಳ. ಎದಕ್ ಏನಾದ ನನಗೆ ಯಾಕೆ ಕೇಳಕ್ ಕುಂತಿ? ಅಲ್ಲೇ ಐತ್ಲಾ ಮತ್ತ ಹಕ್ಕಿಕತ್ತು ಅಲ್ಲೇ ಐತ್ ನೋಡು. ಆ ಹುಡುಗಿ ನಿನ್ನ ಇಷ್ಟಪಟ್ಟಾಳ. ಚಲೋ ಆಸ್ತಿ ಐತ್ಲಾ, ಈಡಗೆ ಆಸ್ತಿ ಐತಿ. ಮತ್ತ ಒಬ್ಬಕ್ಕೆ ಮಗಳು ಏನ ಎಲ್ಲಾ ಆಸ್ತಿ ನಿನ್ ಕೈಗ ಬರ್ತತಿ. ನಾನ್ ಹೇಳುದಾದ್ರ ಆ ಹುಡುಗಿ ಜೊತೆ ಮದ್ವಿ ಆಗ್ಬಿಡು. ಅವ್ರೆಲ್ಲ ತುದಿ ಗಾಲ್ನಾಗ ಅದಾರ ಮದ್ವಿ ಮಾಡ್ಕೊಡಾಕ. ನಾನು ಆಗ್ಲೇ ಹೂ ಅಂದ್ಬಿಟ್ಟನಿ. ನೀ ನನ್ ಮಾತಿಗೆ ಅಂದ್ ವಿರುದ್ಧ ಆಡಿಲ್ಲ. ನಾ ಹೂ ಅಂದ ಮೇಲೆ ನೀನು ಹೂ ಅಂದ ಅಂತಿ ಅಂತ ನನ್ನ ಮಗು ಇಷ್ಟ ಐತಿ ಅಂತ ಹೇಳ್ಬಿಟ್ಟನಾಗ್ಲೇ. ಹೇಳ್ಬಿಟ್ಟಿಯಾ? ಹೂಲ ಹೇಳ್ಬಿಟ್ಟಿನಿ. ಹೌದಾ? ಅಲ್ಲ ಬೇ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನೀನು ಆ ಹುಡುಗಿ ರೋಡ್ ಮೇಲೆ ಹೊಂಟ್ರ ಥೇಟ್ ರಾಜ್ಕುಮಾರ ಸರಿತಾ ಹೊಂಟಂಗ ಆಕಿತ್ ಗೊತ್ತನ. ಹಾಲು ಜೇನು ಒಂದಾದ ಹಾಗೆ ಅಂತ ಸುಮ್ಕ ನಾ ಹೇಳುದಾದ್ರ ಮದ್ವಿ ಆಗ್ಬಿಡು. ನೀನು ಇದ್ರ ಬಗ್ಗೆನ ಮಾತಾಡಕ್ ಬಂದಿದ್ದಿಲ್ಲ. ನಂಗ್ ಗೊತ್ತಲ್ಲ, ನಂಗ್ ಗೊತ್ತು. ಯವ್ವ ಅದು ಅದು ಏನಾತಂದ್ರ ನನಗೀಗ ಮದುವೆ ಎದಕ್ಕ? ಅಯ್ಯಯ್ಯ ಮತ್ತೇನ್ 30 ವರ್ಷಕ್ಕೆ ಮದ್ವೆ ಆಕೇನ? ಮಕ್ಳು ಯಾವಾಗ ಆಗ್ಬೇಕು? ತಗಿಲ್ಲ ಅವೆಲ್ಲ ಬಿಟ್ಬಿಡು. ಹೆಣ್ಣು ತಾನಾಗಿ ಒಲ್ದು ಬಂದತಿ, ಬಾಯಿ ಮುಚ್ಕೊಂಡು ಮದ್ವಿ ಆಗಲ್ಲ. ಆಮೇಲೆ ಹೊನ್ನು ಮಣ್ಣು ಎರಡು ಅದ್ರ ಜೋಡಿಗೆ ಬರ್ತಾವು. ಅದಾಗೆ ಬಂದಾಗ ನಾವು ಓದಿಬಾರ್ದು, ಸುಮ್ಕಿರ್ಲ. ನಾನರ ಹೂ ಅಂದನಿ. ಇನ್ನ 1-2 ದಿನದಾಗ ಹಣ್ಣಿಡೋ ಶಾಸ್ತ್ರ ಮಾಡಿ ಅವ್ರ ಊರಿಗೆ ಹೋಗ್ಬಿಡ್ತಾರ. ಆಮೇಲೆ 1-2 ತಿಂಗಳ ಬಿಟ್ಟು ಲಗ್ನ ಕಟ್ಟಿಸಿ ಮದ್ವಿ ಮಾಡಿ ಜೈ ಅಂದ್ ಬಿಡುದು. ನಾ ಹೇಳ್ದಂಗ್ ಕೇಳ. ನಾನ್ ನಿನ್ ಬರ್ತೀನಿ. ಆ ಶ್ರೀದೇವಿಗ ಹೋಟೆಲಿ ಅಡಿಕೆ ಕೊಡ್ತೀನಪ್ಪ. ಮತ್ತ ಬೀಗ್ರ ಕಾಜಿ ಮಾಡ್ಲಿಲ್ಲ ಅನ್ನಂಗ ಆಗ್ಬಾರ್ದು ನೋಡು. ಅಲ್ಲ ಇದೇನಾತಿದು? ನಮ್ಮವ್ವ ಗಂಗಾ ಜೋಡಿ ಮದ್ವೆ ಆಗು ಅಂತಾಳ. ಆ ಗಂಗಾ ನೋಡಿದ್ರ ಊದಿರೋ ಆಲೂಗಡ್ಡೆ ಆಗ್ಯಾಳ. ಆಲೂ ಬಜ್ಜಿ ಇದ್ದಂಗದಾಳ. ನಾನ್ ಈಕಿ ಜೋಡಿ ಮದ್ವಿ ಆಗಂಗಿಲ್ಲಪ್ಪ. ನನಗ್ ಯಾವತ್ತಿದ್ರು ಮೇಘಾನ ಕರೆಕ್ಟ್, ಮೇಘಾನ ಸೂಟಬಲ್. ನಾನರ ಮೇಘಾನ ಮದ್ವಿ ಹಾಕ್ತೀನಿ. ಅಷ್ಟಕ್ಕೂ ನಮ್ಮವ್ವ ಹುಡುಗಿ ಇದಾಗ್ಬೇಕು ಅದಾಗ್ಬೇಕು ಅಂತ ಹೇಳಿಲ್ಲ. ಒಟ್ ದೊಡ್ಡ ಮಂತನದ ಹುಡುಗಿ ಆದ್ರೆ ಸಾಕು ಅನ್ನ ಕೂತಿದ್ಲು. ನಮ್ ಮೇಘಾನು ದೊಡ್ಡ ಮಂತನದ ಹುಡುಗಿ ಅದಾಳ. ಅಪ್ಪ MLA ಕೈ ಕೆಳಗದಾನ. ಅವ್ವ ಮಹಿಳಾ ಸಂಘದ ಅಧ್ಯಕ್ಷೆ. ಮತ್ತೇನ್ ಬೇಕು? ನಮ್ಮವ್ವ ತಾನ ಒಪ್ಕೊಂತಾಳ. ಇದ್ರ ಬಗ್ಗೆ ಮೊದ್ಲು ಹೋಗಿ ಮೇಘಾನ್ ಹತ್ರ ಮಾತಾಡ್ಬೇಕು. ಈ ಮನಿ ಒಳಗ ನಾ ಅನ್ಕೊಂಡಂಗ ನಡಿತೈತಿ. ಎಷ್ಟು ಚಂದ ಐತಿ ಇದು ರೂಮ್. ಫ್ಯಾನ್ ಫುಲ್ ಸ್ಪೀಡ್ ತಿರ್ಗಾಕ್ ಕುಂತತಿ. ಈ ಕಾಟು ಈ ಬೆಡ್ಶೀಟ್ ಎಷ್ಟು ಚಂದ ಐತಿ ನೋಡು. ವೀರೇಶ್ ಅವ್ರ ರೂಮು ಇಷ್ಟು ಚೆನ್ನಾಗಿಲ್ಲ, ಅಷ್ಟು ನೀಟಾಗೂ ಇಲ್ಲ. ಇಲ್ಲೇ ಇದ್ದು ಬಿಡ್ತೀನಿ ನಾನರ. ತಣ್ಣನ ಗಾಳಿ. ಹಬ್ಬ ಕೆಲಸ ಮಾಡಿ ಮಾಡಿ ಸಾಕಾಗೋತಿವತ್ತು. ಅಲ್ಲ ಈಕೆ ಯಾಕೆ ಇಲ್ಲಿ ಬಂದು ಕುಂತಾಳ? ಅದು ನೀನ್ ಯಾಕೆ ಇಲ್ಲಿ ಕುಂತಿ ಗಂಗಾ? ಓ ಸುಚಿತ್ರ, ಅದು ಏನಾತಂದ್ರ ನಾನು ಇಲ್ಲೇ ಇರ್ತೀನಿ. ನೀನ್ ಬೇಕಂದ್ರ ಅದು ವೀರೇಶನ್ ರೂಮ್ ಐತಲ್ಲ ಅಲ್ಲೇ ಅಡ್ಜಸ್ಟ್ ಮಾಡ್ಕೋ. ಅಲ್ಲ ಇದು ನಂದಿದು ರೂಮ್. ನಾನು ನನ್ನ ಗಂಡ ಇರಾಕಂತ ಇದೊಂದು ರೂಮ್ ಐತಿ. ಇಲ್ಲೂ ನೀನ್ ಬರ್ತೀಯಾ? ಅದು ಇಷ್ಟ ದಿನ ನೀನು ಅವಿನಾಶ ಇದ್ರಿ, ಇನ್ ಮೇಲೆ ನಾನು ವೀರೇಶ ಇರ್ತೀವಿ. ಈಗಲ್ಲ, ಮದುವೆ ಆದ್ಮೇಲೆ. ಪ್ಲೀಸ್ ನೀನು ಬಾಜು ರೂಮ್ನ ಅಡ್ಜಸ್ಟ್ ಮಾಡ್ಕೋ. ಅದು ಇಷ್ಟ ಚೆನ್ನಾಗಿಲ್ಲ, ದೊಡ್ಡದು ಇಲ್ಲ, ಅದಕ್ಕೆ. ಅಲ್ಲ ನಿನ್ ತಲೆಗಿಲಿ ಕೆಟ್ಟತೇನ? ನಂದಿದ್ದು ರೂಮ್. ನಿನ್ನೆ ನಾನು ಹೊರಗೋಗಿದ್ದೆ ಬಿಡು ಊಟಕ್ಕ. ಬರೋಷ್ಟ್ರೊಳಗ ನೀನು ನಿಮ್ಮವ್ವ ಇಲ್ಲಿ ಮಕ್ಕೊಂಡ್ಬಿಟ್ಟಿದ್ರಿ. ಹೋಗ್ಲಿ ಬಿಡ ಹಾಳಾಗಿ ಅಂತ ಅಲ್ಲೇ ಹಾಲ್ನಾಗ ಅಡ್ಜಸ್ಟ್ ಮಾಡ್ಕೊಂಡು ಮಕ್ಕೊಂಡೆ. ಇದೇನಿದು ಇವತ್ತು ಇಲ್ಲೇ ಬಂದ್ ಕುಂತಿಯಲ್ಲ? ಇದೆಲ್ಲ ನಂಗೆ ಅಡ್ಜಸ್ಟ್ ಆಗಂಗಿಲ್ಲ. ಇಳಿ ನೀನ್ ಮೊದ್ಲು ಕಾಟ್ ಬಿಟ್ಟಿಳಿ. ಅದೆಲ್ಲ ಬೆಡ್ಶೀಟ್ ಹಾಳಾಗ್ ಹೋಗ್ತದ. ಸುಚಿತ್ರ, ಇದು ನಂದೀಗ ಅತ್ತಿ ಹೇಳ್ಯಾಳ. ಅತ್ತಿನ ಕತ್ತಿನ ಹೇಳ್ದಕ್ಕೆ. ಅವ್ರಿಗರ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ. ಎದ್ದೇಳ್ತೀಯ ಏನ ಜುಟ್ಟಿಡ್ದ ಎಬ್ಬಸ್ಬೇಕಾ? ನಾನೇನ ಕಾಂಜಿ ಪಿಂಜಿ ಅಲ್ಲ ನಿನ್ನಂಗ. ನಾನು ಸೌಕಾರ್ ಮಂತನದ ಹುಡುಗಿ. ನಾನು ಏನ ನಿನ್ನಂತ 100 ಜನ ನನ್ ಮನಿ ಒಳಗ ಕೆಲ್ಸಕ್ಕೆ ಅದಾರ. ಅಡಿಗೆ ಮಾಡ್ದ್ಯಾ ತಿಂದ್ಯಾ ಮಕ್ಕಂಡ್ಯಾ ಅಂತ ಇರ್ಬೇಕು. ನನ್ನ ಮುಂದೆ ಜಾಸ್ತಿ ಬಾಲ ಬಿಚ್ಚಕ್ ಬರಬೇಡ. ಅಷ್ಟಕ್ಕೂ ಇದು ನಂದಿದು ಮನಿ. ಈಗಲ್ಲ ಮುಂದಕ್ಕ. ಅಂದ್ರ ಇದು ವೀರೇಶನ್ ಇದು ಮನಿ. ಬಾರಿ ತಯಾರ್ ಮಾಡ್ಯಾಳ ನಿಮ್ಮತ್ತಿ ನಿನಗ. ಐಕಿನ ಏನ ನಿನ್ನ
ಗಂಗಾ ಹೆಸರಿಗೂ ನಿನಗೂ ಚೂರ್ ಚೂರು ಮ್ಯಾಚ್ ಇಲ್ಲ ಅಂತ ಪವಿತ್ರವಾದ ಹೆಸರು ಇಟ್ಕೊಂಡ್ ಅದ್ ಎಂತ ಮಾತು ಬರ್ತಾವ ನಿನ್ನ ಬಾಯಾಗ. ಏ ನಿಂದ ಎಷ್ಟೈತಿ ಅಷ್ಟ್ ನೋಡ್ಕೋ, ಎದ್ದು ನಡಿ ರೂಮಿಂದ. ಏನ್ ಆಟ ಹಚ್ಚೇನಿಲ್ಲಿ? ಮುಖ ನೋಡುದು ಮುಖ ಹಂಡೆ ಅಂತ ಮುಖ, ತೆಂಗಿನಕಾಯಿ ಜುಬ್ರದಂತ ಕೂದ್ಲು, ಕೈಕಾಲ್ ನೋಡಿದ್ರ ನುಗ್ಗಿಕಾಯಿ ಇದ್ದಂಗ ಅದಾವು. ನಿನ್ನ ಮಸಡಿಗ ಈ ರೂಮ್ ಬೇಕೇನು? ಎದ್ ನಡಿ ಆ ಬಗ್ಗು, ಎದ್ ನಡಿ. ನಮ್ಮಪ್ಪ ಯಾರ್ ಗೊತ್ತಾ? ನಮ್ಮಪ್ಪಂಗ್ ಹೇಳಿದ್ರ ನೋಡು, ನೀನ ಹುಟ್ಲಿಲ್ಲ ಅನ್ನಿಸ್ಬಿಡ್ತಾನ. ಓ ಬಂದ್ಬಿಡ್ಲಿಕ್ಕೆ ಜಗಳಕ್ಕ. ಹೋಗೆ ಹೋಗು, ಕೆಲ್ಸ ನೋಡೋಗು. ನಿಮ್ಮಪ್ಪ ಯಾರಂತ ನನಗೆ ಯಾಕೆ ಗೊತ್ತಿರ್ಬೇಕು? ನಿನಗ್ ಗೊತ್ತಿದ್ರೆ ಸಾಕು ನಿಮ್ಮಪ್ಪ ಯಾರಂತ. ತಡಿ ನಿಂಗ್ ಮಾಡ್ತೀನಿ. ಅತ್ತಿಗ ಮಮ್ಮಿಗ ಇಬ್ರಿಗೂ ಹೇಳ್ತೀನಿ, ಅವಾಗ ನಿನಗ್ ಗೊತ್ತಾಕೈತಿ. ಮಮ್ಮಿ ಮಮ್ಮಿ ಈಕಿ ನೋಡ್ ನನಗೆ ಹೆಂಗಂತಾಳು. ತಡಿ ಈಗ ಐತ್ ನಿನಗ. ಹೇಳಿದ್ರೆ ಹೇಳೋ, ಬಿಟ್ರ ಬಿಡು. ಎಳೆ ಹುಡುಗಿ ಮಮ್ಮಿ ಮೆಮ್ಮಿ ಅಂತ. ಅಯ್ಯೋ ನನ್ನ ಮಗಳ, ಏನಾತ್ವಾ ನಿನಗ? ಏನಾತ್ವಾ? ಮಮ್ಮಿ ಈಕಿ ನೋಡು ನಂಗ್ ರೂಮ ಕೊಡುವಳು. ಹೌದಾ? ಅಲ್ಲವ ಸುಚಿತ್ರ, ಆಕಿ ಇಲ್ಲಿ ಇರ್ತಾಳ ಅಂತ ಬಿಡು. ನೀನ್ ಅದು ಬೇರೆ ರೂಮ್ನಾಗ ಇರು ಹೋಗು. ಹೌದವ ಸುಚಿತ್ರ, ಮನಿಗ ಮಂದಿ ಬಂದಾಗ ಅವ್ರು ಹೇಳ್ದಂಗ ನಾವ್ ಕೇಳ್ಕೊಂಡು ಅವ್ರಿಗೆ ಬಿಟ್ಟು ಕೊಡ್ಬೇಕು. ಅಷ್ಟಕ್ಕೂ ಆಕಿ ಮುಂದ ಈ ಮನಿ ಸೊಸಿ. ಆಕಿಗ ಈ ರೂಮ್ ಇಷ್ಟ ಆಗೈತೆ ಅಂತ ಇಲ್ಲಿ ಇರ್ಲಿ ಬಿಡು. ಅಯ್ಯಯ್ಯ ಏನಂತ ಮಾತಾಡ್ತೀರಿ ನೀವು? ಅಲ್ಲ ನಾನ್ ಮದುವೆಯಾಗಿ ಬಂದಾಗಿಂದ ಇದ ರೂಮ್ನಾಗ ಅದೀನಿ. 3 ತಿಂಗಳ ಮ್ಯಾಲೆ ಆತಾಗ್ಲಿ. ಈಗ ಒಮ್ಮೆಟ್ಗೆ ಆ ರೂಮಿಗೆ ಹೋಗಂದ್ರ ನಾನ್ ಹೋಗಂಗಿಲ್ರಿ. ಅಷ್ಟಕ್ಕೂ ಇದು ಅವಿನಾಶನ್ ರೂಮ್, ನಾ ಇಲ್ಲೇ ಇರ್ತೀನಿ. ಅಲ್ಲ ಅವಿನಾಶ್ನು ಅಲ್ಲೇ ಬರ್ತಾನ ತಗೋ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾ ಇಲ್ಲೇ ಇರ್ತೀನಿ. ನೋಡವಾ ಸುಚಿತ್ರ, ಇದು ನಮ್ದಿದು ಮನಿ. ನಾವ್ ಹೇಳ್ದಂಗ್ ಕೇಳ್ಕೊಂಡು ಇರ್ಬೇಕು. ಏನ ನಿಂದಲ್ಲ, ಇದೇನ್ ನಿನ್ ತವ್ರ ಮನಿನೂ ಅಲ್ಲ. ಅತ್ತಿ ಮನ್ಯಾಗ ಹೆಂಗ್ ಬಾಳೆ ಮಾಡ್ಬೇಕಂತ ಗೊತ್ತಿಲ್ಲ ಬಿಡು ನಿನಗ. ಓ ತೀರಾ ಆತ್ ನಿಂದು. ಅತ್ತಿ ಮನ್ಯಾಗ ಬಾಳೆ ಮಾಡೋದು ನಂಗೆ ಗೊತ್ತಿಲ್ಲ. ಯಾವಕ್ಕಿ ಬೇಂಗ್ಲಿ ಹೇಳ್ದಕಿ ಅದ್ರ ಬಾಯಾಗಿ ಸಗಣಿ ಹಾಕ. ಇದು ನನ್ನ ತವ್ರ ಮನಿ ಅಲ್ಲ ಖರೆ, ಆದ್ರೆ ಇದು ನನ್ನ ಗಂಡನ ಮನಿ. ನೀವು ಹೆಂಗ್ ಈ ಮನಿಗೆ ಸೊಸಿಯಾಗಿ ಬಂದಿರಿ ನೋಡ್ರಿ, ಹಂಗ ನಾನು ಸೊಸಿಯಾಗೆ ಬಂದನಿ. ನಿಮಗೆ ಎಷ್ಟು ಹಕ್ಕೈತಿ ನಂಗೂ ಅಷ್ಟ ಹಕ್ಕೈತಿ. ಇನ್ನ ಮದುವೆ ಆಗಿಲ್ಲ. ಈ ಗಂಗಾನ ತಲೆ ಮೇಲೆ ಹೊತ್ಕೊಂಡು ಮೆರ್ಯಾಕ್ ಕುಂತಿರಲ್ಲ, ಒಂದು ದಿನನರ ನನಗ್ ನೆಟ್ ಮಾತಾಡಿರಿ ನೀವು. ಮಾತಿಟ್ಟಿದ್ರು ಅತ್ತಿ ಮನಿ ಅಂತೀರಿ. ನೋಡ್ರತ್ತೀರ, ನಾನರ ರೂಮ್ ಬಿಟ್ಟು ಕೊಡಂಗಿಲ್ಲ ಅಷ್ಟೇ. ಈಗ ಹೊರಗ್ ನಡ್ರಿ ನೀವೆಲ್ಲರೂ, ನಾನು ಒಟ್ಟು ಅಡ್ಡ ಆಗ್ಬೇಕು. ಏ ಮೂಲಂಗಿ ನಡಿ ಹೊರಗ, ರೂಮಿಂದ ನಡಿ, ಜಾಗ ಖಾಲಿ ಮಾಡ. ಅಯ್ಯೋ ಏನ ಎತ್ತ ಇದು? ಇವ್ವ ನಾವಲ್ಲಿ ಬಾ. ಇವ್ವ ನನ್ನ ಮಗಳನ್ನ ಗೊಂಬಿ ಸಾಕ್ದಂಗ್ ಸಾಕೇನ್ ನಾನು. ಆಕಿನ ನಾವು ಸರ್ ನಿಲ್ಲು ಅನ್ನಂಗಿಲ್ಲ. ಇವ್ವ ಹೆಂಗಂದ್ ಬಿಡ್ಲ ಇವ್ವ ನನ್ನ ಮಗಳಿಗೆ ಮೂಲಂಗಿ ಅಂತ ನೋಡ. ಯಾಕ ಶ್ರೀದೇವಿ ಈಕಿದು ಬಹಳ ಆಗೈತಿ. ಈಕಿನ ಮನೆಯಿಂದ ಕತ್ತಿಡ್ದು ಹೊರಗ್ ತಳುನು ಬಾ. ನನ್ನನ್ನ ಕತ್ತಿ ಹಿಡಿದು ಹೊರಗೆ ಹಾಕ್ತೀರಾ? ಹಂಗ ನೋಡಿದ್ರ ನೀವು ಎಲ್ಲರೂ ಮನೆಯಿಂದ ಹೊರಗಿರ್ಬೇಕು. ಇದು ಅವಿನಾಶಂದ ಇದು ಮನಿ. ಏನ ಮೊದಲನೇ ಹೆಂಡತಿ ಮಗ ಅವಿನಾಶಿಗ ಇದೆಲ್ಲ ಸೇರ್ಬೇಕು. ನೀವ ಬಿಟ್ಟಿಯಾಗಿಲ್ಲಿ ಬಿದ್ದು ತಂದ್ ಹಾಕಿದ್ದು ತಿಂದು ಸುಮ್ನೆ ಕುಂದ್ರಲಾರ್ದ ನನ್ ಕಡೆನ ಜಗಳಕ್ ಬರ್ತೀರಿ. ನಡ್ರಿ ಹೊರಗ. ತಡಿ ಅವಿನಾಶ ಬರ್ಲಿ, ಮಾಡಿಸ್ತೀನಿ ನಿನಗ. ನನಗ ಬೈಕ್ ಬಂದಂಗಂತೀಯಾ? ಇವ್ರೆಲ್ಲರ ಮುಂದೆ ನಂದು ಮರ್ಯಾದೆ ತೆಗಿತೀಯಾ? ನೀವೇ ನಂಗ್ ಮರ್ಯಾದೆ ಕೊಟ್ರ ನೀವ್ ಹೆಂಗ್ ಮಾತಾಡ್ತೀರಿ, ನಾನು ಹಂಗ ಮಾತಾಡ್ತೀನಿ. ನಾನ್ ಅವಿನಾಶ್ ಅಲ್ಲ, ನೀ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರಾಕ. ಏ ನೆಟ್ಟಗರ್ರಿ ಅಂತ ಮಾತಾಡೋ, ನೀನು ತಾನು ಅನ್ಬೇಡ. ಮರ್ಯಾದಿನ ಕೇಳಿ ಪಡಿಬಾರ್ದು, ನಾವಾಗೆ ಕೊಟ್ಟು ಮಾತಾಡಿಸ್ಬೇಕು. ಮೊದ್ಲ ರೂಮ್ ಖಾಲಿ ಮಾಡ್ರಿ ನೀವು. ಗಂಗು ಪುಟಿ ಬಾರ್ವಾ, ನಾವು ರೂಮ್ ಹೋಗುಂಬಾ. ಅತ್ತ ಕಡೆ ರೂಮಿಗ. ಮಮ್ಮಿ ನಾನ್ ಯಾಕೆ ಹೊರಗ್ ಬರ್ಬೇಕು? ಈಕಿ ಒಂಥರ ಕೆಲಸದಕ್ಕಿದ್ದಂಗ ಅದಾಳ ಈ ಮನ್ಯಾಗ. ಈಕಿ ಅತ್ತ ಕಡೆ ಹೋಗ್ಲಿ, ನಾ ಯಾಕೆ ಹೋಗ್ಲಿ? ಅವ್ವಾ ಮಕ ನೋಡ್ದು ಮಂಗೇನ್ ಮುಕ್ಕಳಿ ಆಗೈತಿ. ನೀನ ನನಗ್ ಕೆಲಸದಕ್ಕೆ ಅಂತೀಯಾ? ಬಾ ನಮ್ ಮನ್ಯಾಗ, ನನ್ ತವ್ರ ಮನ್ಯಾಗ 100 ಮಂದಿ ಕೆಲಸಕ್ಕದಾರ. ನೀನ್ ಯಾವ ಲೆಕ್ಕ? ನನಗ ಹೇಳಿದ್ರ ಜಂಬಾ ಕೊಚ್ಕೊಂಡಂಗ ಆಕೇತಿ ಅಂತ ಸುಮ್ನದೀನಿ. ನಿಮ್ ತರ ನಮ್ಗ ಆಡಂಬರ ತೋರ್ಸಕ್ ಆಗಂಗಿಲ್ಲ. ಗಂಗಾ ಸೊಸಿ ಮುದ್ದು, ಈಕಿಗೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತೈತಿ. ಈಕಿನ ಹೆಂಗಾರ ಮಾಡಿ ಮನೆಯಿಂದ ಅಟ್ಟತೀನಿ. ಬಾರ್ವಾ ನೀನು ಬಾ, ಒಟ್ಟು ನಾಷ್ಟಕ್ಕಿಂದಾರ ಮಾಡ್ಕೊಡ್ತಾನಿ, ತಿನ್ನಂತಿ ಬಾ. ನಾನ್ ಮದುವೆಯಾಗಿ ಬರೋಷ್ಟೊಳಗ ಈ ಮೂದೇವಿ ಈ ಮನ್ಯಾಗ ಇರಬಾರ್ದು. ಹೋಗ ಬಗ್ಗು ಮೂದೇವಿ ಅಂತ. ನೀನ್ ಮೂದೇವಿ, ನಿನ್ನ ಮಕ ನೋಡು ಮಕ. ಅತ್ತಿ ನೋಡತ್ತಿ ಬಾರ್ವಾ ನೀನು. ಅದೇನಂತಾರಲ್ಲ, ಕೆಸರ್ನಾಗ ಕಲ್ಲು ಎಸದ್ರ ಕೆಸರು ನಮ್ಮ ಮೈಗೆಲ್ಲ ಹತ್ಕೊಂತಂತಾರಲ್ಲ, ಹಂಗಾಗೈತ್ ನಮ್ ಬಾಳೆ. ಇದು ಒಂದು ನಮ್ಮ ಮನಿನ ಸೇರ್ಕೊಂಡು ನಮ್ಮ ಮನಿನ ಜಗಳ ಕೀಡ್ ಮಾಡಿ ಇಟ್ಟತಿ. ಯಾವಾಗ ಹಾಳಾಗಿ ಹೋಗ್ತಾವ ಏನ, ನಮಗ ಜೋಡಾಗಿ ನಮ್ಮ ಮನ್ಯಾಗ ಸೇರ್ಕೊಂಡು ಕುಂತು ಬಿಟ್ಟಾವ್. ಜಾಸ್ತಿ ದುಡಿಯಕ್ಕೆ ಯೋಗ್ಯತೆ ಇಲ್ಲ, ಮತ್ತ ಎಲ್ಲಿ ಹೋಗ್ತಾವ ಇವನು ಇಲ್ಲೇ ಸೇರ್ಕೊಂಡು ಕುಂತಾವ್. ಬಾರವಾ ಪುಟಿ. ಗಂಗು ಬಾ, ನಿಂಗ ಮ್ಯಾಗಿ ಮಾಡ್ಕೊಡ್ತಾನೆ, ಹೊಟ್ಟು ತುಂಬಾ ತಿನ್ನಂತಿ. ನಿನ್ನ ನೋಡ್ಕೊಂತೀನಿ. ನಿನ್ನ ಮೊದ್ಲ ನೀನ್ ನೋಡ್ಕೊ, ನನಗೇನ್ ನೋಡ್ಕೊಂತಿ? ಅಲ್ಲ ಎಷ್ಟು ಮಾತಾಡ್ಬಿಟ್ರಲ್ಲ ನನಗ ಇವ್ರು. ಈ ವೀರೇಶನ್ ಕಡೆ ರೊಕ್ಕ ಎಲ್ಲಿಂದ ಬರಕ್ ಕುಂತಾವು? ಇದನ್ನ ಹೆಂಗಾರ ಮಾಡಿ ಪತ್ತೆ ಹಚ್ಬೇಕು ನಾನು. ಇವತ್ತು ರೂಮಿಂದ ಹೊರಗೆ ಹಾಕಕ್ ನಿಂತಾರ, ನಾಳೆ ಮನೆಯಿಂದನ ಹೊರಗೆ ಹಾಕ್ಬಿಟ್ರ ಹೆಂಗಾರ ಮಾಡಿ ಈ ಮನಿ ಎಲ್ಲ ಅವಿನಾಶ್ ಹೆಸರ್ಲೆ ಮಾಡಿಸ್ಕೊಂಡ್ಬಿಡ್ಬೇಕು. ಹೆಂಗಾರ ಮಾಡಿ ಇವ್ರನ್ನ ಮನೆಯಿಂದ ಅಟ್ಟಬೇಕು. ಇಲ್ಲಂದ್ರ ನಮ್ಮನಗ ನೆಟ್ಟಗೆ ಸಂಸಾರ ಮಾಡಕ್ ಕೊಡಂಗಿಲ್ಲ ಇವ್ರು ಈ ಮನ್ಯಾಗ. ಮುದ್ದು ಸೊಸಿ ಅಂತ, ಮುದ್ದು ಸೊಸಿ. ಆ ಮಂಗ್ಯಾನ ಮಸಡಿಗ ಮರ್ಯಾದೆ ಬೇರೆ ಕೇಳು. ಎಷ್ಟು ಹಾರಾಡ್ಬಿಟ್ಲಲ್ಲ ನನ್ನ ಮುಂದನ. ಹೊಡಸ್ಕೊಂತಿರ್ಲಿ ಇವತ್ತು ನನ್ನ ಕೈಲೇ. ಏನು ಮಾಡ್ಬೇಕು? ಅವಿನಾಶ ತಾಳ್ಮೆ ತಗೋ ಅಂದಿದ್ದಕ್ಕ ಸುಮ್ಮನೆ ಅದೀನಿ ನಾನು. ಅಲ್ಲ ಇನ್ನೊಬ್ರು ಮನೆಗೆ ಬಂದಾಗ ಹೆಂಗಿರ್ಬೇಕನ್ನ ಕಾಮನ್ ಸೆನ್ಸ್ ಇಲ್ಲ ನೋಡಿ. ಉಕ್ಕ ನಾಚಿಗೇಡಿ ಒಯ್ದಂದು